ಪಾಪ ನಮಗೆ ಅವರು DSP ಅಡಿಷನಲ್ IPSನವರು ಅಡಿಷನಲ್ SP ಪಾಪ ನಿಧನ ಆಗಿದ್ದು ಎಲ್ರಿಗೂ ಕೂಡ ಪ್ರೊಬೇಷನರಿ ಮನುಷ್ಯ 24-25 ವರ್ಷಕ್ಕೆ ಜೀವವನ್ನು ಈ ರೀತಿ ದಾರುಣವಾಗಿ ಕಳ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ಭಾಳ ದುಃಖನೂ ಕೂಡ ಇದೆ. ಕೆಲವು ಜನ ಸಂತಾಪ ವ್ಯಕ್ತಪಡಿಸಿದ ಪತ್ರಿಕೆಯಲ್ಲಿ ಬಂದಿದ್ದು, ಇದರಲ್ಲಿ ದೂರದರ್ಶನ ನಿಮ್ಮ ಇದರಲ್ಲೂ ಕೂಡ ಬಂದಿದೆ. ಅವರು ಅಷ್ಟೇ ಜನ ಅಲ್ಲ, ನಮ್ಮ ರಾಜ್ಯದ ವಿಶೇಷವಾಗಿ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ಅವರ ನಿಧನಕ್ಕೆ ಕಂಬನಿಯನ್ನು ಸೂಚಿಸಿದ್ದಾರೆ. ಸರ್, ಅದು ಪೊಲೀಸ್ ಜೀಪಲ್ಲಿ ಇರೋದ್ರಲ್ಲಿ ಮ್ಯಾಕ್ಸಿಮಮ್ ಏರ್ ಬ್ಯಾಗ್ಗಳು ಇಲ್ಲ ಸರ್. ಇರೋದ್ರಲ್ಲಿ ಹಳೆ ಊರಲ್ಲಂತೂ ಒಂದು ಏರ್ ಬ್ಯಾಗು ಇಲ್ಲ. ಇತ್ತೀಚೆಗೆ ಬಂದಿರೋ 2022 ನಂತರ ಬಂದಿರೋದ್ರಲ್ಲಿ ಡ್ರೈವರ್ ಸೀಟಲ್ಲಿ ಮಾತ್ರ ಏರ್ ಬ್ಯಾಗ್ ಇದೆ ಸರ್. ಅದೇನಾದ್ರು ಇದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಏಟ್ ಆಗೋದು. ಅದನ್ನು ನಾವು ಗೃಹ ಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅವರಿಗೆ ಏನು ಸೆಕ್ಯೂರಿಟಿ ದೃಷ್ಟಿಯಿಂದ ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಇದೆ, ಆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾನು ಕೂಡ ಅವರಲ್ಲಿ ಮನವಿ ಮಾಡ್ತೇನೆ. ಸರ್, ಈಗ KPCC ಅಧ್ಯಕ್ಷರು ಬದಲಾವಣೆ ಎಲ್ಲಿಗೆ ಬಂದಿದೆ? ಬದಲಾವಣೆ ನಾನು ದಿನನಿತ್ಯ ಹೇಳ್ತೀನಪ್ಪ. KPCC ಬದಲಾವಣೆ, ಮಂತ್ರಿಮಂಡಲ, ಮುಖ್ಯಮಂತ್ರಿ ಎಲ್ಲನೂ ಕೂಡ ತೀರ್ಮಾನ ಮಾಡೋರು ಹೈಕಮಾಂಡ್ನವರು. ಹೈಕಮಾಂಡ್ನಲ್ಲಿ ಯಾವಾಗ ಏನೇನು ಸೂಕ್ತ ಅನಿಸುತ್ತೆ ಆಯಾ ಸಮಯಕ್ಕೆ ಸರಿಯಾಗಿ ಸೂಕ್ತ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಾರೆ. ಥ್ಯಾಂಕ್ ಯು. ಓಕೆ. ಪಾಪ ನಮಗೆ ಅವರು DSP ಅಡಿಷನಲ್ IPSನವರು ಅಡಿಷನಲ್ SP ಪಾಪ ನಿಧನ ಆಗಿದ್ದು ಎಲ್ರಿಗೂ ಕೂಡ ಪ್ರೊಬೇಷನರಿ ಮನುಷ್ಯ 24-25 ವರ್ಷಕ್ಕೆ ಜೀವವನ್ನು ಈ ರೀತಿ ದಾರುಣವಾಗಿ ಕಳ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ಭಾಳ ದುಃಖನೂ ಕೂಡ ಇದೆ. ಕೆಲವು ಜನ ಸಂತಾಪ ವ್ಯಕ್ತಪಡಿಸಿದ ಪತ್ರಿಕೆಯಲ್ಲಿ ಬಂದಿದ್ದು, ಇದರಲ್ಲಿ ದೂರದರ್ಶನ ನಿಮ್ಮ ಇದರಲ್ಲೂ ಕೂಡ ಬಂದಿದೆ. ಅವರು ಅಷ್ಟೇ ಜನ ಅಲ್ಲ, ನಮ್ಮ ರಾಜ್ಯದ ವಿಶೇಷವಾಗಿ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ಅವರ ನಿಧನಕ್ಕೆ ಕಂಬನಿಯನ್ನು ಸೂಚಿಸಿದ್ದಾರೆ. ಸರ್, ಅದು ಪೊಲೀಸ್ ಜೀಪಲ್ಲಿ ಇರೋದ್ರಲ್ಲಿ ಮ್ಯಾಕ್ಸಿಮಮ್ ಏರ್ ಬ್ಯಾಗ್ಗಳು ಇಲ್ಲ ಸರ್. ಇರೋದ್ರಲ್ಲಿ ಹಳೆ ಊರಲ್ಲಂತೂ ಒಂದು ಏರ್ ಬ್ಯಾಗು ಇಲ್ಲ. ಇತ್ತೀಚೆಗೆ ಬಂದಿರೋ 2022 ನಂತರ ಬಂದಿರೋದ್ರಲ್ಲಿ ಡ್ರೈವರ್ ಸೀಟಲ್ಲಿ ಮಾತ್ರ ಏರ್ ಬ್ಯಾಗ್ ಇದೆ ಸರ್. ಅದೇನಾದ್ರು ಇದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಏಟ್ ಆಗೋದು. ಅದನ್ನು ನಾವು ಗೃಹ ಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅವರಿಗೆ ಏನು ಸೆಕ್ಯೂರಿಟಿ ದೃಷ್ಟಿಯಿಂದ ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಇದೆ, ಆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಾನು ಕೂಡ ಅವರಲ್ಲಿ ಮನವಿ ಮಾಡ್ತೇನೆ. ಸರ್, ಈಗ KPCC ಅಧ್ಯಕ್ಷರು ಬದಲಾವಣೆ ಎಲ್ಲಿಗೆ ಬಂದಿದೆ? ಬದಲಾವಣೆ ನಾನು ದಿನನಿತ್ಯ ಹೇಳ್ತೀನಪ್ಪ. KPCC ಬದಲಾವಣೆ, ಮಂತ್ರಿಮಂಡಲ, ಮುಖ್ಯಮಂತ್ರಿ ಎಲ್ಲನೂ ಕೂಡ ತೀರ್ಮಾನ ಮಾಡೋರು ಹೈಕಮಾಂಡ್ನವರು. ಹೈಕಮಾಂಡ್ನಲ್ಲಿ ಯಾವಾಗ ಏನೇನು ಸೂಕ್ತ ಅನಿಸುತ್ತೆ ಆಯಾ ಸಮಯಕ್ಕೆ ಸರಿಯಾಗಿ ಸೂಕ್ತ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ತಾರೆ. ಥ್ಯಾಂಕ್ ಯು. ಓಕೆ.